ಕಲ್ಲಹಂಗರ್ಗ ಗ್ರಾಮ ಪಂಚಾಯಿತಿಯ ಜನಿವಾರ ಗ್ರಾಮದ ಕುಡಿಯುವ ನೀರು ಪೂರೈಸಲು ಗ್ರಾಮಸ್ಥರು ಜೊತೆಗೆ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮದಲ್ಲಿ ಕಳೆದೆರಡು ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ. ನಮ್ಮ ಗ್ರಾಮದಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಎಂದು 10 ಸಲ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ. ಗ್ರಾಮದ ಇಂದಿರಾನಗರ, ಶರಣನಗರ ಬಡಾವಣೆಯಲ್ಲಿ ಜೆಜೆಎಂ ಕಾಮಗಾರಿಕೆ ಮುಗಿದರೂ ಸುಮಾರು ತಿಂಗಳು ಕಳೆದರೂ ಗ್ರಾಮದಲ್ಲಿ ನೀರು ಸಂಪರ್ಕವಾಗಿಲ್ಲ. ಜನರ ಕುಡಿಯುವ ನೀರಿನ ದಾಹ ಇಂಗಿಸುವ ಕೆಲಸವನ್ನ ಮಾಡಿಲ್ಲ. ಹೀಗಾಗಿ ಕುಡಿಯಲು ನೀರನ್ನ ಕೊಡಿ ಎಂದು ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಕುಡಿಯುವ ನೀರು ಬಾರದೆ ಬಾವಿಗಳಿಗೆ ತೆರಳಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನೀರು ಪೂರೈಸಲು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಹಾಗೂ ಜಯ ಕರ್ನಾಟಕ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಲಾಡ, ರವಿ ಪಾಟೀಲ್ ಜನಿವಾರ, ಸಿದ್ದು ಶರ್ಮಾ ಮತ್ತು ಗ್ರಾಮಸ್ಥರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಪ್ರಾರಂಭ ಆದಾಗ ಬಹಳಷ್ಟು ನೀರಿನ ಅಭಾವ ಇರುತ್ತೆ, ನಿಮಗೆಲ್ಲ ಗೊತ್ತು. ಅದಕ್ಕೆ ನಾವೇನದ ಇದು ಡಿಸೆಂಬರ್ ತಿಂಗಳದಾಗ ಸರ್ ನಮ್ಗೆ ಎಷ್ಟು ಟೈಮ್ ಕೊಡ್ತೀವಿ, ಟೈಮ್ ಕೊಟ್ಟು 2 ನಗರಕ್ಕ ನೀರಿನ ವ್ಯವಸ್ಥೆ ನೀವು ಮಾಡ್ತೀರಿ ಅಂತಕ್ಕಂಥ ಒಂದು ತಮ್ಮಲ್ಲಿ ಭರವಸೆ ಆಶ್ವಾಸನೆಯನ್ನು ಇಟ್ಕೊಂಡಿವಿ. ಒಂದ್ ವೇಳೆ ತಾವೇನಾದ್ರೂ ಈ 2 ಏರಿಯಾಕ್ಕ ನೀರು ಕೊಡ್ಲಿಲ್ಲಪ್ಪ ಅಂತಂದ್ರ ನಾವು ಯಾರಿಗೆ ಬಿಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು. ಯಾಕಂತಂದ್ರೆ ನಾವು ಈಗಾಗಲೇ ಪಂಚಾಯತ್ ಅಧಿಕಾರಿಗಳನ್ನು ಕೊಡ್ತೀವಿ, ಜೆಜೆಎಂದವ್ರಿಗೂ ಕೊಡ್ತೀವಿ, ತಾವು ಯಾರು ಕೆಲಸ ಮಾಡಿಲ್ಲ. ಅದಕ್ಕೆ ನಾವು 100 ಜನ ಇವ್ರಿ, 35 ಮನಿ ಅಲ್ಲೇ ಊರ್ ಬಲ್ಲೆ ಬಗಲಾಗೆ ಇವ್ರಿ. ನಾವು ನೀರ್ ಬಿಡವನು ಹಂಗೆ ನಾವು ಅವ ಗ ತೋರಿಸ್ತಾನ್ರಿ ನಮಗ. ಏನ್ ಮಾಡ್ಕೋತಾನ ಹೆಂಗ್ರಿ ಸರ್ ಕಾಂಟ್ರಾಕ್ಟರ್ ಹಿಂಗ ಜೈ ಹಿಂಗ AW ಹಿಂಗ ಬಂದು ಜೈ AW 2 ಸಲ ಬಂದಾರಿ. ಶಿವನ್ ಸಾಕ್ಷಿಯಪ್ಪ ನಿಮ್ಗೆ ಇಂದಾಗ ವಾಲ್ ಕೊಡಿಸ್ತೀನಿ ಹೈಟ್ ಹಾಕಿಲಿ ಅಂದಾರಿ. ಹೈಟ್ ಹಾಕಿಲಿ ಬರ್ತು ನೀರ, ವಾಲ್ ಇಲ್ರಿ, ಈ ಮಿಷನ್ ಚಾಲು ಇಲ್ಲ, ಬೋರ್ನು ಚಾಲು ಸರ. ಮತ್ತ ಎಲ್ತಾನ್ ತಾಳ್ಬೇಕ್ರಿ. ಪಂಚಾಯತಿ ಈ ಹೊಸ ಕಟ್ಟಡ ನಾವು ಬಂದಿಲ್ಲ ಸರ. ನಮ್ ಕಾಲ ಆಪರೇಷನ್ ಮಾಡಕ ಪಂಚಾಯತಿ ಈಗ ಬಂದೀವಿ ನಾವು. ನಮ್ಗೆ ಕೆಲಸ ಏನಿರ್ತಾವ ರೈತರು ಹೊಲ ಮನಿ ಕೆಲಸ ನಾವು ಬಂದೀವಿ ಕೇಳ್ರಿ. ಇಲ್ಲಿ ಈಗ ಫಸ್ಟ್ ಬಂದೀವಿ. ನಮ್ಮ ನೀರಿನ ಸಲುವಾಗಿ 2 ವರ್ಷ ಆಯ್ತು ರೀ. 100 ಜನ ಇವಿ, ಒಂದು ಕಾಳು ನೀರಿಲ್ಲ ಸರ. ಮುದ್ಕೇರಿ ಮಾಡ್ತಾವ್ರಿ, ಮತ್ತು ಮಕ್ಕಳು ಮರಿ ಅಡಿವಾದ ನೀರು ಇರಲ್ರಿ. ಸಂಡಸ್ ಮಾಡಿ ಕಾಗದ ವರ್ಷಗೊತ್ತಾರಿ. ಮಾನವತ್ಯದ ಇವ್ರು ಬಲ್ಯಾಕ ಮನುಷ್ಯ ತತ್ವ ಇವ್ರು ಬಲ್ಲಿ ಕಾಟಿಸಿ ಬಂದಿವಿ ಸರ್. ನಾವು ಇಲ್ಲಿಗೆ ಮನುಷ್ಯ ತತ್ವ ಇವ್ರು ಬಲ್ಲಿತ್ತು. ನಾಳೆ ಓಕೆ ಮಾಡಬೇಕು, ನಾವು ಇಲ್ಲೇ ಕುಂಡಿರ್ತೀವಿ, ಪಂಚಾಯತ್ ಗಿರಿ ಹಾಕ್ತೀವಿ ನಾವು. ನಾಳೆ ಕೊಡಿಲ್ಲ ಅಂತ ನಾವು ಹೋಗಲ್ಲ, ಪಂಚಾಯತಿ ಬಿಟ್ಟೈತ್ರಿ. ಕಾಟಿಸಿ ಬಂದಿವ್ರಿ ನಾವು. ನಾವೇನು ಹಗಲೆಲ್ಲ ತಿರುಗಾಡವ್ರಿ. ಪಂಚಾಯತಿ ಬರೋರ, ನಾವು ಸ್ಟೇಷನ್ಗೆ ಹೋಗೋರ, ನಾವು ಅಲ್ಲಿ ಹೋಗೋರ, ಇಲ್ಲಿ ಹೋಗೋರ. ನಾವು ಕಾಟ್ರಿಸಿ 2 ವರ್ಷ ನೀರಿನ ಸಮಸ್ಯೆ ಆದ್ಮೇಲೆ ನಾವು ಇಲ್ಲಿ ಬಂದೀವಿ. ನಾವು AW ಹಂಗ, ಜೈ ಹಿಂಗ, ಕಾಂಟ್ರಾಕ್ಟರ್ ಹಿಂಗ, PDO ಹಿಂಗ ಏನ್ ಮಾಡಮ್ರಿ ನಾವು? ಎಲ್ತಾನ್ ತಾಳಮ್ ನಾವು. ನಮ್ಗೆ ನೀರು ಬೇಕ್ರಿ. ನಮ್ಮ ಕಾಲಿ ಪುಟ್ಟಿ ಹಾಕೊಂಡ್ ಕೂತೀವ್ರಿ, ಗಾಡಿ ಹಾಕೊಂಬಂತಾರ ಬಂದಿನ್ರಿ. ಯಾವ ನಿಮ್ದು ಜನಿವಾರದಾರ್ರಿ. ಜನಿವಾರದಾಗ ಸಮಸ್ಯೆ? ಹ್ಞೂ ರೀ, ಜನಿವಾರದಾರಿ. ಒಟ್ಟು 1 4 ದಿನ ಕೆಮ್ಮಣ ಬತ್ತು. ಅಲ್ಲಿ ನೀರ್ ಹಣ ಬಿಟ್ಟು ಬಿಟ್ಟು ಬೇಡ ನಾವು ಯಾಕಡೆ ಹೋಗ್ಬೇಕು? ನಮ್ಗೆ ನಡೀದಾತದ. ನಮ್ ಭಾಳ ಧೈರ್ಯ ಅದಾರಿ. ಈ ಜೀವ ಕಾಟಿಸೇ ಬಂದಿವ್ರಿ ನಾವು. ಮತ್ತೆ ಇವತ್ತಿನ ತಾಳ್ಬೇಕ್ರಿ. 2 ವರ್ಷ 3 ವರ್ಷ ಬಿಟ್ರಿ ಹೆಂಗ್ರಿ ಗತಿ ನಮಗೆ ನೀರಿಂದು? ಅದಕ್ಕೆ ನೋಡ್ರಿ ಬಂದೀವಿ, ನಿಮ್ಮ ಕೈ ಮುಗಿದು ಹೇಳ್ತೀವ್ರಿ. ನಮ್ಗೆ ನೀರು ಬೇಕ್ರಿ. ನೀರು ಕೊಡಲ್ತಾನ ನಾವು ಇಲ್ಲೇ ಪಾಯ ಹಾಕ್ತೀವ್ರಿ. ತಾಲೂಕಿನ ಕಲ್ಲಂಗರಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಗ್ರಾಮ ಪಂಚಾಯತಿಗೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ. ಕಾರಣ ಏನಪ್ಪಾ ಅಂತಂದ್ರೆ ಕುಡಿಯುವ ನೀರಿಗಾಗಿ. ಮನುಷ್ಯ ಏನಾದರೂ ಇಲ್ಲದ ಒಂದು ಹೊತ್ತು ಊಟ ಇಲ್ಲಂದ್ರೆ ನಡೀತದೆ, ಮನುಷ್ಯ ನೀರಿಲ್ಲಂದ್ರೆ ಬದುಕಲಿಕ್ಕೆ ಕಾರಣ ಇಲ್ಲ. ಇದು ನಾಚಿಗೇಡಿ ಸಂಗತಿ. ಇದು ಹೋರಾಟ ಅನಿವಾರ್ಯ ಆಗಿದೆ. ಅದು ಮಾಡಬೇಕಾಗಿತ್ತಂದ್ರೆ ಇದು ಮೂಲ ಸೌಕರ್ಯಗಳಾಗಿರ್ಬೋದು ಮತ್ತು ನೀರಿನ ಸಮಸ್ಯೆಗಳು ಏನಾದರೂ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯತಿನೇ. ಮತ್ತು ಪಂಚಾಯತಿ ಅಧಿಕಾರಿಗಳಲ್ಲಿ ಇವತ್ತು PDOನೇ ಬಂದಿಲ್ಲ. ಇವತ್ತು PDOನೂ ಬಂದಿಲ್ಲ, ಅಧ್ಯಕ್ಷನೂ ಬಂದಿಲ್ಲ. ಮತ್ತು PDO ಸಂಬಂಧಪಟ್ಟ ಅಧಿಕಾರಿಗಳಕ್ಕೆ ಮತ್ತು ಅಧ್ಯಕ್ಷರೇ ಅದಕ್ಕೆ ನೇಮಕ ಮಾಡೋಕ್ಕೆ. ಅದಕ್ಕಾಗಿ ಕೂಡಲೇ ಅವ್ರನ್ನು ರಾಜೀನಾಮೆ ಮಾಡಬೇಕು, ಕೂಡಲೇ ನಾವು ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಬೇಕು. ಸಂಬಂಧಪಟ್ಟ RFWs ಯಾರು ಅಧಿಕಾರಿಗಳು AW ಆಗಿರ್ಬೋದು, ಅವರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ತಗೋದಿದ್ದರೆ ನಿರ್ಲಕ್ಷ್ಯವಾದಲ್ಲಿ ಮುಂದೆ ಉಗ್ರವಾದ ಹೋರಾಟವನ್ನು
ಹಮ್ಮಿಕೊಳ್ಳುತ್ತೆ. ನಾವು ಕೂಡ ದಲಿತ ಸೇನೆ ಜಿಲ್ಲಾ ವತಿಯಿಂದ ಮತ್ತು ತಾಲೂಕು ಸಮಿತಿ ಬೆಂಬಲ ಸೂಚಿಸಿದಂತೆ ಈ ಮೂಲಕ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ತಮ್ಮ ಹೆಸರು? ಭಾಗೇಶ್ ಸರ್ನಾಳ, ದಲಿತ ಸೇನೆ ಜಿಲ್ಲಾ ಉಪಾಧ್ಯಕ್ಷರು, ಕಲಬುರಗಿ.